KPSCಯಲ್ಲಿ ಬರೋಬ್ಬರಿ 800 ಕೋಟಿ ರೂಪಾಯಿಗಳ ಡೀಲ್ ನಡೆದಿದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ನಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ಯಾಕಂದ್ರೆ ಒಂದೊಂದು ಪೋಸ್ಟಿಗೆ ಬರೋಬ್ಬರಿ 1.5 ಕೋಟಿ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. KPSCಯಲ್ಲಿ ನಡೀತಾ ಇದೆ ಬರೋಬ್ಬರಿ 800 ಕೋಟಿ ರೂಪಾಯಿ ಡೀಲ್ ಅನ್ನುವಂಥ ಪ್ರಶ್ನೆ. ಒಂದೊಂದು ಪೋಸ್ಟಿಗೆ ಬರೋಬ್ಬರಿ 1.5 ಕೋಟಿ ರೂಪಾಯಿ ಅಂದ್ರೆ ಎಷ್ಟರ ಮಟ್ಟಿಗೆ ಇವರೆಲ್ಲ ನುಂಗಕ್ ಹೊರಟ್ರು ಅಂತ ನೀವೇ ಆಲೋಚನೆ ಮಾಡಿ. DKಶಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನು ಬ್ಲಾಸ್ಟ್ ಮಾಡಿದ್ದಾರೆ. ಕೋಟಿ ಕೊಟ್ರೆ ಪೋಸ್ಟ್ ಸಿಗುತ್ತೆ ಅಂತ ಅಶೋಕ್ ಹೇಳಿದ್ದಾರೆ. ಒಂದೊಂದು ಪೋಸ್ಟ್ಗೆ 1.5 ಕೋಟಿ ರೂಪಾಯಿ ಬೇಡಿಕೆಯ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. KPSC ಹಗರಣ ದೊಡ್ಡ ಸ್ವರೂಪವನ್ನ ಪಡಿತಾ ಇದೆ. ಹಣ ಕೊಟ್ರೆ ಯಾರನ್ನಾದರೂ ಪಶುವೈದ್ಯರನ್ನಾಗಿ ನೇಮಿಸ್ತಾರೆ ಅನ್ನುವಂತಹ ಅಂಶ ಬೆಳಕಿಗೆ ಬರ್ತಾ ಇರುವಂತದ್ದು. ಪಶುವೈದ್ಯರನ್ನು ನೇಮಿಸ್ತಾರೆ. ಈಗಾಗಲೇ ಹಗರಣದ ಆಡಿಯೋ ಕೂಡ ಬಿಡುಗಡೆ ಆಗಿದೆ ಅಂತ ಆರ್ ಅಶೋಕ್ ಹೇಳಿದ್ರು. ಆಡಿಯೋದಲ್ಲಿ ಮಾತನಾಡಿದಂತಹ ಆ IAS ಅಧಿಕಾರಿ ಯಾರು, ಅದ್ರ ಬಗ್ಗೆ ತನಿಖೆ ಆಗಲಿ, ಸರ್ಕಾರದಲ್ಲಿರುವಂತಹ ಮಂತ್ರಿಗಳಿಗೆ ಎಷ್ಟು ಹಣ ಹೋಗುತ್ತೆ ಆ ವಿಚಾರ ಕೂಡ ಚರ್ಚೆ ಆಗಲಿ, ರಾಹುಲ್ ಗಾಂಧಿ ಪ್ರಿಯಾಂಕಾ ಯಾಕೆ ಈ ಬಗ್ಗೆ ಬಾಯಿ ಬಿಡ್ತಿಲ್ಲ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. KPSC ಹಗರಣದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕದ ಪ್ರತಿಷ್ಠೆಯ KPSC ಎಕ್ಸಾಮ್ನಲ್ಲಿ ಅಥವಾ KPSCಯ ಹುದ್ದೆಯ ಆಯ್ಕೆಯಲ್ಲಿ ದೊಡ್ಡ ಮಟ್ಟದ ಹಗರಣ ಆಗ್ತಾ ಇದೆ. ಇತ್ತೀಚೆಗೆ ಒಂದು ವಿಡಿಯೋ ಹೊರಗಡೆ ಬಂತು. 80 ಲಕ್ಷ 1 ಕೋಟಿ ಒಬ್ಬ ಕೇಳೋದು ಬಂತು. ಒಂದೊಂದು ಪೋಸ್ಟಿಗೆ ಒಂದೊಂದು ರೇಟ್ ಅಂತ ಇಲ್ಲಿ 1 ಕೋಟಿ 1.5 ಕೋಟಿ 80 ಲಕ್ಷ. ಏನ್ರಿ ಇಡೀ ಸರ್ಕಾರನೇ ಮಾರಾಟ ಆಗ್ಬಿಡ್ತಾ ಇದೆಯಾ ಹೆಂಗೆ? KPSCಯಲ್ಲಿ ಆಯ್ಕೆಯಾಗಿ ಬರುವವರು ರಾಜ್ಯವನ್ನ ಆಳುವ ಅಧಿಕಾರಿಗಳು, ರಾಜ್ಯವನ್ನ ಸುಭದ್ರವಾಗಿ ನಡೆಸಿಕೊಂಡು ಹೋಗುವಂತಹ ಅಧಿಕಾರಿಗಳು. ಈ ಅಧಿಕಾರಿಗಳು ದುಡ್ಡು ಕೊಟ್ಟು ಬಂದ್ರೆ ದುಡ್ಡು ಮಾಡದೇ ಇರ್ತಾರಾ? ಖಂಡಿತ ಮಾಡ್ತಾರೆ. KPSCಯ ಹಗರಣ ಕೂಲಂಕುಷವಾಗಿ ತನಿಖೆ ಆಗಬೇಕು. ಯಾವ ರೀತಿಯಲ್ಲಿ ನೀಟ್ ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ರು, ಇನ್ ಕೇಸ್ ಆಫ್ KPSC ಹಗರಣವು ಸತ್ಯ ಅಂತ ಆದ್ರೆ ಇಲ್ಲೂ ಕೂಡ ರಾಜೀನಾಮೆಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಆರ್ ಅಶೋಕ್ ಮಾತಾಡಿದಾರಂತೆ, ಕೇಳ್ಕೊಂಡು ಬನ್ನಿ. ಈ ಅಕ್ರಮ CBI ತನಿಖೆಗೆ ಒಳಪಡಿಸ್ಬೇಕು. ಯಾಕಂದ್ರೆ ಇದರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇದರಿಂದ KPSC ಮೆಂಬರ್ಗಳಿದ್ದಾರೆ. ಆ ಮೆಂಬರ್ಗಳಿಗೆ ಯಾರ್ಯಾರು ಸರ್ಕಾರದಲ್ಲಿರುವಂತ IAS ಅಧಿಕಾರಿ, ಆ ವಿಡಿಯೋದಲ್ಲಿ IAS ಅಧಿಕಾರಿ ಇದೆ, ಆ IAS ಅಧಿಕಾರಿ ನಡೆಯೋರು ಯಾರು? ಆ IAS ಅಧಿಕಾರಿ ಸರ್ಕಾರದಲ್ಲಿರುವಂತವ್ರಿಗೆ ಈ 400 ಹುದ್ದೆಗೆ ನೇಮಕ. ಒಂದೊಂದು ಹುದ್ದೆಗೆ 2 ಲಕ್ಷ 2 ಕೋಟಿ ಅಂದ್ರೆ 400ಕ್ಕೆ ಎಷ್ಟಾಯ್ತು? 800 ಕೋಟಿ ಡೀಲ್. ಕರಪ್ಷನ್ 800 ಕೋಟಿ ಲಂಚದ ಹಗರಣ ಇದು. ಅಲ್ಲಿ ನೀಟಲ್ಲಿ ಲಂಚದ ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ಏನ್ ದೊಡ್ಡ ಹಂಗಾಮ ಮಾಡ್ಬಿಟ್ರಿ. ಇಲ್ಲಿ 800 ಕೋಟಿ ಡೀಲ್ ಇದೆ. ಇದರ ಬಗ್ಗೆ CBI ತನಿಖೆ ಆಗಬೇಕು. ಅದರಿಂದ ಯಾರು ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅದರಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ರ್ಯಾಂಕ್ ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡವರಂತೆ. ಅದರಲ್ಲಿ ರ್ಯಾಂಕ್ಗಳು ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ಅವ್ರಿಗೆ. ಬೇರೆ ಬೇರೆ ಕಾಲೇಜುಗಳಲ್ಲಿ ಅವ್ರು ರ್ಯಾಂಕ್ ಬಂದಿರೋರು 350 ಅಂಕ ತಗೊಳಕ್ಕೆ ವಿಫಲರಾಗಿದ್ದಾರೆ. ಅವರು ರ್ಯಾಂಕ್ ಬಂದಿರೋ ಸ್ಟೂಡೆಂಟು